ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 68ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಿನ್ನೆನೇ ಈ ವಿಡಿಯೋ ಅನ್ನೋದನ್ನ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಸೊ ಯಾಕೆ ಮಾಡಿಲ್ಲ ಅಂದರೆ ಆ್ಯಕ್ಚುಲಿ ನಿನ್ನೆಯಿಂದ ನನಗೆ ತುಂಬಾ ಹೆಲ್ತ್ ಖರಾಬಾಗಿ ಹೋಗಿದೆ. ಹೆವಿ ಫೀವರ್ ಆ್ಯಂಡ್ ಟ್ಯಾಬ್ಲೆಟ್ಸ್ ತೊಗೊಂಡು ಮ್ಯಾನೇಜಬಲ್ ಮಾಡ್ತಾಯಿದ್ದೀನಿ, ಆದರೂ ಸಹ ಆಗ್ತಾಯಿಲ್ಲ. ಇವಾಗೂ ಈ ಲೈಟ್ಸ್ ಮುಂದ್ಗಡೆ ಕೂತ್ಕೊಂಡ್ರೆ ಬೆವರು ಸೋರ್ತಾ ಇದೆ. ಗ್ಯಾಪ್ ತೊಗೊಂಡು ವಿಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಇಫ್ ನಾನೇನಾದರೂ ನನಗೆ ಜ್ವರ ಇದೆ, ನಾನು ಈ ವಿಡಿಯೋನ ಮಾಡೋಕ್ಕೆ ಇನ್ನೂ ಒಂದು 4 ದಿನ ಆದಮೇಲೆ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬಂದು ನಾನು ನೆಗ್ಲೆಕ್ಟ್ ಮಾಡ್ಕೊಂಡಿದ್ದರೆ ಖಂಡಿತವಾಗ್ಲೂ ಇನ್ನೊಂದು 5 ದಿನ ಬಿಟ್ಟು ನಾನೇನಾದರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಈ ಅಪ್ಡೇಟ್ಸ್ಗೆ ಅಥವಾ ನಾನು ಮಾಡಿರೋ ವಿಡಿಯೋಗೆ ಒಂದು ವ್ಯಾಲ್ಯೂ ಅನ್ನೋದೇ ಇರೋದಿಲ್ಲ. ಅಟ್ಲೀಸ್ಟು ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಸೊ ಓಕೆ, ಈ ಅಪ್ಡೇಟ್ಸು ನಿನ್ನೆ ಬಂದಿರೋದು ಅಂತ ಆದರೂ ಮೈಂಡಲ್ಲಿರುತ್ತೆ. ನಾನು ಒಂದು 4 ದಿನ ಬಿಟ್ಬಿಟ್ಟು ಮಾಡಿದ್ರೆ ನನಗೆ ಮಖದ ಮೇಲೆ ಹೋಗಿತ್ತರ ಅಂತ ನನಗೆ ಗೊತ್ತು. ಸೊ ಜ್ವರ ಇರಲಿ, ಬಿಸಿಲು ಬರಲಿ, ಮಳೆ ಬರಲಿ, ಏನೇ ಬಂದರೂ ಸಹ ಕಂಟೆಂಟ್ ಅನ್ನೋದು ಕ್ರಿಯೇಟ್ ಮಾಡಲೇಬೇಕು. ನಾನು ಹೇಳಬೇಕಾಗಿರೋ ಮಾಹಿತಿಗಳನ್ನ ನಾನು ಹೇಳಲೇಬೇಕು. ಸೊ ಅದಕ್ಕೋಸ್ಕರನೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಕೂತ್ಕೊಂಡು ವಿಡಿಯೋ ಅನ್ನೋದು ಶುರು ಮಾಡ್ತಾಯಿದ್ದೀನಿ. ಇದನ್ನು ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರೂ ಆ್ಯಕ್ಚುಲಿ ನಮ್ಮ ಕನ್ನಡಿಗರು ಇನ್ನೂ ಯಾಕೆ ಕೈ ಹಿಡಿತಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇರಲಿ, ಮೇ ಬಿ ಇನ್ ಫ್ಯೂಚರ್ ತುಂಬ ಇಷ್ಟಪಟ್ಟು ಇನ್ನೂ 4 ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡಿಸ್ತಾರೆ ಅಂತ ಅನ್ಕೊತ, ಸೊ ಇನ್ನು ಮ್ಯಾಟ್ರಿಗೆ ಬರ್ತೀನಿ. ಸೊ ನಿನ್ನೆ ಮಾರ್ಟಿನ್ ಸಿನಿಮಾದಿಂದ ಪ್ರೆಸ್ ಮೀಟ್ ಅನ್ನೋದು ನಡೀತು. ಅಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾದವು. ಪಾಸಿಟಿವ್ ಕ್ವಶನ್ಸ್ಗಿಂತ ನೆಗೆಟಿವ್ ಕ್ವಶನ್ಸೇ ಕೇಳ್ತಾಯಿದ್ರು ಪ್ರೆಸ್ ರಿಪೋರ್ಟರ್ಸ್ ಬಂದ್ಬಿಟ್ಟು. ಸೊ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಅಪ್ಡೇಟ್ಸ್ ಬಂತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೆಗೆಟಿವ್ ಪಾಯಿಂಟ್ಸ್ನ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ, ಯಾಕಂದರೆ ನಾವು ಪಾಸಿಟಿವ್ ಆಗಿ ಮಾತಾಡಿ ಈ ಸಿನಿಮಾಗೆ ಇನ್ನಷ್ಟು ಬೂಸ್ಟ್ ಅನ್ನೋದು ಕೊಡೋಣ. ಸೊ ವಿಷಯ ಏನಪ್ಪ ಅಂದರೆ, ಮಾರ್ಟಿನ್ ಸಿನಿಮಾದ ಸೆನ್ಸರ್ ಮುಗಿದಿದೆ ಆ್ಯಂಡ್ UA ಸರ್ಟಿಫಿಕೇಟ್ ಪಡ್ಕೊಂಡಿದೆ ಆ್ಯಂಡ್ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 hours 25 minutes. ಸೊ ಇನ್ನು 4ನೇ ತಾರೀಕಿಂದ ಸಿನಿಮಾದ ಪ್ರಮೋಷನ್ಸ್ ಅನ್ನೋದು ಶುರು ಆಗ್ತಾ ಇದೆ. ಸೊ 4ನೇ ತಾರೀಕು ಬಂದ್ಬಿಟ್ಟು ಹೈದರಾಬಾದಲ್ಲಿ ಸೆಕೆಂಡ್ ಸಿಂಗಲ್ ಇಂಟ್ರೊಡಕ್ಷನ್ ಸಾಂಗ್ ಬಂದ್ಬಿಟ್ಟು ರಿಲೀಸ್ ಮಾಡ್ತಿದ್ದಾರೆ. ಸೊ ಇನ್ನು 5ನೇ ತಾರೀಕು ಹುಬ್ಳಿಯಲ್ಲಿ ಒಂದು ಫ್ಯಾನ್ ಮೀಟಪ್ ಇದೆ. ಸೊ ಇನ್ನು 6ನೇ ತಾರೀಕು ಬಂದ್ಬಿಟ್ಟು ದಾವಣಗೆರೆಯಲ್ಲಿ ಒಂದು ಪ್ರೀ ರಿಲೀಸ್ ಈವೆಂಟ್ ಇದೆ ಆ್ಯಂಡ್ ಅದೇ 6ನೇ ತಾರೀಕು ಬಂದ್ಬಿಟ್ಟು ಒಂದು ಬಿಗ್ಗೆಸ್ಟ್ ಸಾಂಗ್ನ ರಿಲೀಸ್ ಮಾಡ್ತಿದ್ದೀವಿ ಅಂತ ಮಾಹಿತಿನ ನೀಡಿದ್ದಾರೆ. ಆ್ಯಂಡ್ ಇನ್ನು 8ನೇ ತಾರೀಕು ಬಂದ್ಬಿಟ್ಟು ಮುಂಬೈಯಲ್ಲಿ ಒಂದು ಸಾಂಗ್ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಇನ್ನು 7ನೇ ತಾರೀಕು ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅಂತ ಕೆಲವೊಬ್ಬರು ಅಪ್ಡೇಟ್ ಮಾಡ್ತಿದ್ದಾರೆ. ಬಟ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿರೋ ಮಾಹಿತಿ ಸದ್ಯಕ್ಕೆ ನಾನು ಏನು ಹೇಳಿದ್ದೀನೋ ಅಷ್ಟೇ ಮಾಹಿತಿ. ಆ್ಯಂಡ್ ನಾನು ಸಹ ಆ ವಿಡಿಯೋನ ಪ್ಲೇ ಮಾಡ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 20 ಸೆಕೆಂಡ್ ವಿಡಿಯೋ ಇದೆ, ಇಫ್ ಕಾಪಿರೈಟ್ ಬರಲ್ಲ ಅಂತ ಅನ್ಕೊತೀನಿ. ಸೊ ನೋಡ್ಕೊಬೇಡಿ. 4ನೇ ತಾರೀಕು ಹೈದ್ರಾಬಾದಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದಾದಮೇಲೆ 5ನೇ ತಾರೀಕು ಸೊ ಹುಬ್ಳಿ ಸೆಂಟಿಮೆಂಟ್ ಹೋಗ್ತೀವಿ. ಸೊ ಹುಬ್ಳಿ ಮುಗಿಸ್ಕೊಂಡು 6ನೇ ತಾರೀಕು ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡ್ತಾ ಇದ್ದೀವಿ. 8ನೇ ತಾರೀಕು ಮುಂಬೈಗೆ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ವಿ. ನೋಡಿದ್ರಲ್ವಾ, ಪ್ರಮೋಷನಲ್ ಅಪ್ಡೇಟ್ಸ್ ಕಂಪ್ಲೀಟ್ಲಿ ಧ್ರುವ ಸರ್ಜಾ ಸರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ನೆಗೆಟಿವ್ ಕ್ವಶನ್ಸ್ ಸಹ ಕೇಳಿದ್ರು, ಅದನ್ನೆಲ್ಲ ಸೈಡ್ಗೆ ಇಡೋಣ, ಯಾಕಂದರೆ ಅದು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮಧ್ಯೆ ಇರುವ ಸಣ್ಣ ಕ್ಲ್ಯಾಶ್. ಸೊ ಅದನ್ನು ಮೇ ಬಿ ಇನ್ ಫ್ಯೂಚರ್ ಅವ್ರು ಸರಿ ಮಾಡ್ಕೋಬೋದು. ಸೊ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಸಿನಿಮಾದ ಮೇಲೆ ನಾವು ಅದನ್ನು ಎಫೆಕ್ಟ್ ಮಾಡೋ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಆ್ಯಂಡ್ ಪಾಸಿಟಿವ್ ಆಗಿ ನಮ್ಮ ಕನ್ನಡದ ಸಿನಿಮಾನ ಬೆಳೆಸೋಣ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಿಚ್ಚ ಸುದೀಪ್ ಸರ್ ಅವರ ನೆಕ್ಸ್ಟ್ ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದೆ ಲಾಸ್ಟ್ ಎಪಿಸೋಡಲ್ಲಿ. ಆ್ಯಕ್ಚುಲಿ KVN ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನರ್ತನ್ ಅವರ ಡೈರೆಕ್ಷನಲ್ಲಿ ಒಂದು ಸಿನಿಮಾ ಬರ್ತಿದೆ, ಅಂದರೆ ಡಿಸ್ಕಷನ್ಸ್ ಅನ್ನೋದು ನಡೀತಾ ಇದೆ ಅಂತ ಒಂದು ಅಪ್ಡೇಟ್ನ ನೀಡಿದ್ದೆ. ಅದಕ್ಕೆ ಸಂದೇಶ್ ನಾಗರಾಜ್ ಅವರು ಬಂದ್ಬಿಟ್ಟು ಪ್ರೊಡ್ಯೂಸರ್ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ಬೇಸ್ಲೆಸ್ ರೂಮರ್ಸ್ ಅನ್ನೋದು ಓಡಾಡ್ತಾ ಇದೆ ಸದ್ಯಕ್ಕೆ, ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾವು ಸಿನಿಮಾನ ಮಾಡ್ತಾ ಇದ್ವಿ, ಅತಿ ಶೀಘ್ರದಲ್ಲೇ ಖಂಡಿತ ನಾವು ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ನೀಡಿದ್ದಾರೆ. ಆ್ಯಕ್ಚುಲಿ ಈ ಅಪ್ಡೇಟು 2 ತಿಂಗಳ ಹಿಂದೆಯೇ ಡಿಸ್ಕಷನ್ಸ್ ಅನ್ನೋದು ಹೋಗ್ತಾ ಇತ್ತು. ಸಂದೇಶ್ ನಾಗರಾಜ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಬರ್ತಿರೋ ಒಂದು ಸಿನಿಮಾ. ಸೊ ಈ ಸಿನಿಮಾ
ಇನ್ ಫ್ಯೂಚರಲ್ಲಿ ಮೇ ಬಿ ಅನೌನ್ಸ್ಮೆಂಟ್ ಅಂತೂ ಖಂಡಿತ ಬರುತ್ತೆ. ಆ್ಯಂಡ್ ಬೇಸ್ಲೆಸ್ ರೂಮರ್ಸ್ ಓಡಾಡ್ತಿದೆ ಅನ್ನೋದು ಯಾವುದ್ರ ಬಗ್ಗೆ ಅಂತ ಅಂದರೆ KVN ಪ್ರೊಡಕ್ಷನ್ ಆ್ಯಂಡ್ ನರ್ತನ್ ಅವರ ಡೈರೆಕ್ಷನ್ ಬಗ್ಗೆ ಒಂದು ಸಿನಿಮಾ ಡಿಸ್ಕಷನ್ ನಡೀತಾ ಇದೆಯಲ್ಲ. ಸೊ ಇದು ರೂಮರ್ಸ್ ಅಷ್ಟೇ, ಅಂದರೆ ಒಂದು ಬೇಸ್ ಇಲ್ದಿರ ಒಂದು ರೂಮರ್ಸ್ ಅಷ್ಟೇ ಅಂತ ಮಾಹಿತಿ. ಆ್ಯಂಡ್ ನಾನು ಸಹ ಹೇಳಿದ್ದೆ ಆ್ಯಕ್ಚುಲಿ ಲಾಸ್ಟ್ ಎಪಿಸೋಡಲ್ಲೇ, ಇದೊಂದು ಬಜ್ ನ್ಯೂಸು, ನಂಬಕ್ಕೆ ಹೋಗಬೇಡಿ, ಅಂದರೆ ಇದು ಖಂಡಿತವಾಗ್ಲೂ ಆದರೂ ಆಗ್ಬೋದು ಆಗದೇನೂ ಇರ್ಬೋದು ಅಂತ ಹೇಳಿದ್ದೆ. ಸೊ ಸದ್ಯಕ್ಕಿರುವ ಮಾಹಿತಿ ಇದೊಂದು ಫಾಲ್ಸ್ ನ್ಯೂಸ್ ಅಂತಲೇ ಅಂದ್ಕೊಳ್ಳೋಣ. ಸೊ ಆದರೂ ಆಗ್ಬೋದು, ಹೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ KVN ಸದ್ಯ ಮಟ್ಟಿಗೆ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ನಾಯಕ ನಟರನ್ನೇ ಏಮ್ ಮಾಡ್ತಿದ್ದಾರೆ. ಆ್ಯಂಡ್ ಮೇ ಬಿ ಇನ್ ಫ್ಯೂಚರ್ ಆದರೂ ಸಹ ಆಗ್ಬೋದು. ಸೊ ಇನ್ನು ಬಿಗ್ ಬಾಸ್ ವಿಷಯಕ್ಕೆ ಬಂದರೆ ಎಲ್ಲರೂ ನಿನ್ನೆ ಮೊನ್ನೆ ಎಪಿಸೋಡ್ಸ್ ಅನ್ನೋದನ್ನು ನೋಡಿರ್ತೀರ ಅಂತ ಅನ್ಕೊತೀನಿ. ಆ್ಯಂಡ್ ಜಗದೀಶ್ ಆ್ಯಂಡ್ ಉಗ್ರಂ ಮಂಜು ಅವರು ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಸದ್ಯಕ್ಕೆ ಬಂದ್ಬಿಟ್ಟು. ಸೊ ಜಗದೀಶ್ ಅವ್ರ ಬಗ್ಗೆ ಮಾತಾಡೋದಾದರೆ, ಬಿಗ್ ಬಾಸ್ನೇ ಎದುರಾಕೊಂಡು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಒಂದು ಟಾಂಗ್ ಕೊಡ್ತಿದ್ದಾರೆ. ಅಂದರೆ ಒಂದು ಗಟ್ಸಾಗಿ ಹೇಳ್ತಾ ಇದ್ದಾರೆ, ನೋಡ್ತೀರಾ ಬಿಗ್ ಬಾಸ್ನ ನಾನೇ ಎಕ್ಸ್ಪೋಸ್ ಮಾಡಾಕ್ತೀನಿ, ನಾನು ಹೊರಗಡೆ ಹೋದರೆ ಬಿಗ್ ಬಾಸ್ ನೀವು ರನ್ ಯಾವ ರೀತಿ ಮಾಡ್ತೀರೋ ನೋಡ್ತೀರಾ ಅಂತ ಬಿಗ್ ಬಾಸ್ ಸೆಟ್ ಹೊರಗಡೆ ಯಾವ ರೀತಿ ಧಮಕಿ ಆಗ್ತಾಯಿದ್ರು ಅದೇ ರೀತಿ ಅಲ್ಲೂ ಸಹ ಮಾಡ್ತಿದ್ದಾರೆ. ಸೊ ಇವ್ರದ್ದು ಒಂದು ಸ್ಟ್ರಾಟಜಿ ಅಂತ ಅನ್ಕೊತೀನಿ. ಮೇ ಬಿ ಅವರು ನೆಕ್ಸ್ಟ್ ಬಂದ್ಬಿಟ್ಟು ಹೆಂಗೆ ನನ್ನ ಜೋಕು ಅಂತ ಹೇಳಿದ್ರು ಹೇಳ್ಬೋದು. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಏನೋ ಅಂತ. ಇನ್ನು ಮಂಜು ವಿಷಯಕ್ಕೆ ಬಂದರೆ, ಉಗ್ರಂ ಮಂಜು ಅವ್ರ ವಿಷಯಕ್ಕೆ ಬಂದರೆ, ಆ್ಯಕ್ಚುಲಿ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಗುರು. ಸೀರಿಯಸ್ಲಿ ನನಗೆ ಈ 2 ಕ್ಯಾರೆಕ್ಟರ್ಸ್ ಮಸ್ತ್ ಇಷ್ಟ ಆಯಿತು. ಉಗ್ರಂ ಮಂಜು ಅವರು ಮಸ್ತ್ ಎಂಟರ್ಟೈನರ್, ಆ್ಯಂಡ್ ಜಗದೀಶ್ ಅವರು ಬಂದ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆನೂ ತಿರುಗಾಡ್ಬಿಟ್ಟು ಮಸ್ತ್ ಧಮ್ಕಿ ಕೊಟ್ಕೊಂಡು ಜಾಲಿ ಎಲ್ಲ ಜಾಲಿ ಅಂದ್ಬಿಟ್ಟು ಒಂಥರ ಟಾಂಗ್ ಕೊಟ್ಕೊಂಡು ಎಲ್ಲರ ಮಧ್ಯೆನೂ ಒಂದು ಸಿಂಗಲ್ ಸಿಂಹ ಥರ ಫೈಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ಇಬ್ಬರಲ್ಲಿ ಯಾರು ಇಷ್ಟ ಆದರು ಆ್ಯಂಡ್ ಅಥವಾ ಬೇರೆಯವ್ರ ಜೊತೆ ಯಾರು ಇಷ್ಟ ಆದರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ತಲಪತಿ 69 ಕ್ಯಾಸ್ಟಿಂಗ್ ಒಂದೊಂದನ್ನೇ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಪೂಜಾ ಹೆಗಡೆ ಅವರು ಆನ್ ಬೋರ್ಡ್ ಆಗಿದ್ದಾರೆ. ಆ್ಯಂಡ್ ಪ್ರೇಮಲು ಸಿನಿಮಾದ ಹೀರೋಯಿನ್ ಬಂದ್ಬಿಟ್ಟು ಆನ್ ಬೋರ್ಡ್ ಆಗಿದ್ದಾರೆ. ನೇಮ್ ಕಾಲ್ ಮಮಿತಾ ಬಾಯ್ಜಿ. ಆ್ಯಂಡ್ ಇನ್ನೊಬ್ಬರು ಡೈರೆಕ್ಟರ್ ಸಹ ಆನ್ ಬೋರ್ಡ್ ಆಗಿದ್ದಾರೆ. ಸದ್ಯಕ್ಕೆ ಇವಾಗ ರೀಸೆಂಟ್ಲಿ ಪೋಸ್ಟರ್ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೇಮ್ ಕಾಲ್ಡ್ ಗೌತಮ್ ವಾಸುದೇವ್ ಅಂತ. ಸೊ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಅನ್ನೋದು ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಡಿಸಪಾಯಿಂಟ್ ಅಂತೂ ನನಗೆ ಇದೆ. ಏನಕ್ಕೋಸ್ಕರ ಡಿಸಪಾಯಿಂಟ್ ಅಂದರೆ, KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅತಿ ದೊಡ್ಡ ಸಿನಿಮಾ ಟಾಕ್ಸಿಕ್ ಸಿನಿಮಾ ಬರ್ತಾಯಿದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇರೋದೆ. ಸೊ ಇದೇ ರೀತಿ ಇವಾಗ ಏನು KVN ಪ್ರೊಡಕ್ಷನ್ ಹೌಸ್ ಕಡೆಯಿಂದ ತಲಪತಿ 69 ಸಿನಿಮಾದ ಕ್ಯಾಸ್ಟಿಂಗ್ ಯಾವ ರೀತಿ ರಿವೀಲ್ ಮಾಡ್ತಿದ್ದಾರೋ ಅದೇ ರೀತಿ ಟಾಕ್ಸಿಕ್ ಸಿನಿಮಾದಲ್ಲೂ ಸಹ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಕೊತೀನಿ. ಬಟ್ ಯಾವುದೇ ಒಂದು ಸಣ್ಣ ಅಪ್ಡೇಟ್ನೂ ಸಹ ಬಿಡ್ತಾ ಇಲ್ಲ ಸದ್ಯಕ್ಕಂತೂ ಅವರು. ಸೊ ಇನ್ ಫ್ಯೂಚರ್ ಮಾಡಬಹುದು ಅಂತ ಅನ್ಕೊತೀನಿ. ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ವೇಟಿಯನ್ ಸಿನಿಮಾದ ಟ್ರೈಲರ್ ಬಂದ್ಬಿಟ್ಟು ನಿನ್ನೆ ರಿಲೀಸ್ ಮಾಡಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಟ್ರೈಲರ್ ಅಂತಲೇ ಅನ್ಕೋಬೋದು. ಆ್ಯಂಡ್ ಅಮಿತಾಬ್ ಬಚ್ಚನ್ ಸರ್ ಅವರು ಸಹ ಇದ್ದಾರೆ ಈ ಸಿನಿಮಾದಲ್ಲಿ. ಸೊ ನೋಡೋಣ ಸಿನಿಮಾ ಯಾವ ರೀತಿ ಇರುತ್ತೆ ಏನೋ ಅನ್ನೋದ್ರ ಬಗ್ಗೆ. October 10th ಬಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅವತ್ತಿನ ದಿನ ಮಾತುಕತೆ ಮಾಡೋಣ ಅಂತ ಹೇಳ್ತಾ, ಸೊ ಇನ್ನು ಮಾರ್ಟಿನ್ October 11th ರಿಲೀಸ್ ಆಗ್ತಾ ಇದೆ. 10th ವೇಟೆಯನ್ ನೋಡಿ, 11th ಮಾರ್ಟಿನ್ ನೋಡಿ. ಆ್ಯಂಡ್ ಇನ್ನು ನಾನು ಏನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಯಾಕೆ ನನಗೆ ಸಪೋರ್ಟ್ ಮಾಡ್ತಿಲ್ಲ ನಾನು ಇಷ್ಟು ಕಷ್ಟಪಟ್ರು ಅಂತ ಏನು ಒಂದು ಮಾತನ್ನ ಹೇಳಿದೆ. ನನಗೆ ಸಿಂಪತಿ ಬೇಡ ಗುರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಸಿಂಪತಿಯಿಂದ ಬೆಳೆದ್ರೆ ಫ್ಯೂಚರಲ್ಲಿ ನನಗೆ ಜನ ಬಂದ್ಬಿಟ್ಟು ನನಗೆ ಅಂತ ಆಡಿಯನ್ಸ್ ಬಿಲ್ಡ್ ಆಗೋದೇ ಇಲ್ಲ. ಸೊ ಸಿಂಪತಿ ಬೇಕಾಗಿಲ್ಲ. ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇವಳನ್ನು ಮುಗಿಸೋದಿನ ಅಪಮಾನ ಚೆನ್ನಾಗಿ ನೋಡ್ಕೊಳ್ಳಿ. ಜ್ವರ ಬರಲಿ ಏನೇ ಬಂದರೂ ಸಹ ಕಂಟೆಂಟ್ ಅನ್ನೋದು ಮಾಡೇ ಮಾಡ್ತೀನಿ, ಯಾಕಂದರೆ ಇದು ನನ್ನ ಕರ್ತವ್ಯ. ಸೊ ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಲವ್ ಯು.